ಮೌಲಾನಾ ಅಬ್ದುಲ್ ಕಲಾಂ ಅವರು ಉತ್ತರ ಪ್ರದೇಶದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿರ್ತಾರೆ. ಹಿಂದೆಲ್ಲ ಮತ ಎಣಿಕೆ ದಿನಗಟ್ಟಲೆ ನಡೀತಾ ಇತ್ತು. ಎಲೆಕ್ಷನ್ ಕೂಡ ವಾರಗಟ್ಟಲೆ ಎಲೆಕ್ಷನ್, ತಿಂಗಳಗಟ್ಟಲೆ ಎಲೆಕ್ಷನ್. ಸಿಸ್ಟಮೆಟಿಕ್ ಆಗಿ 1952ನಲ್ಲಿ ಮೊದಲನೇ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ನಡೆದಾಗ, 1957ನಲ್ಲಿ ಎರಡನೇ ಸಾರ್ವತ್ರಿಕ ಚುನಾವಣೆ ನಡೆದಾಗ ನಮ್ಮ ಚುನಾವಣಾ ಆಯೋಗ ಇನ್ನೂ ವ್ಯವಸ್ಥಿತವಾಗಿರ್ತಕ್ಕಂಥ ನೆಟ್ವರ್ಕ್ ಅನ್ನು ಹೊಂದಿರಲಿಲ್ಲ. ಅಂಥ ಸಂದರ್ಭದಲ್ಲಿ ನೆಹರು ಅಂದಿನ ಮುಖ್ಯಮಂತ್ರಿಗೆ ಡೈರೆಕ್ಷನ್ ಕೊಡ್ತಾರೆ. ಬಹುಶಃ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಹೆಸರು ಪಂತ್, ನಾವು ಅರ್ತಿದ್ದೀನಿ, ಅವರಿಗೆ ಡೈರೆಕ್ಷನ್ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಮೌಲಾನಾ ಅಬ್ದುಲ್ ಕಲಾಂ ಸೋಲ್ಬಾರದು, ಸೋತ್ರೆ ನಿನ್ನ ಮುಖ್ಯಮಂತ್ರಿ ಸ್ಥಾನ ಉಳಿಯಲ್ಲ. ಆಗ ಅವರು ಜಿಲ್ಲಾ ಕಲೆಕ್ಟರ್ಗಳಿಗೆ ಡೈರೆಕ್ಷನ್ ಕೊಡ್ತಾರೆ, ಏನಾದರೂ ಮಾಡಿ ಮೌಲಾನಾ ಅಬ್ದುಲ್ ಕಲಾಂನ ಗೆಲ್ಲಿಸಿ. ಅದುವರೆಗಿನ ಮಾಹಿತಿ ಏನು ಅಂದ್ರೆ, ಮೌಲಾನಾ ಅಬ್ದುಲ್ ಕಲಾಂ ಹಿಂದೆ ಬಿದ್ದಿರ್ತಾರೆ. ಆಗ ಮುಖ್ಯಮಂತ್ರಿಯ ನಿರ್ದೇಶನದ ಮೇರೆಗೆ, ಪ್ರಧಾನಮಂತ್ರಿಯಾಗಿದ್ದಂಥ ಜವಾಹರ್ಲಾಲ್ ನೆಹರು ಅವರ ನಿರ್ದೇಶನದ ಮೇರೆಗೆ ಸೋಲ್ತಾ ಇದ್ದಂಥ ಮೌಲಾನಾ ಅಬ್ದುಲ್ ಕಲಾಂನ ವೋಟ್ ಚೋರಿಯ ಮೂಲಕ ಗೆಲ್ಲಿಸ್ತಾರೆ. ಇನ್ನು ಶ್ರೀಮತಿ ಇಂದಿರಾ ಗಾಂಧಿಯವರ ಮೇಲೆ ರಾಜನಾರಾಯಣ್ ಹೊರಿಸಿದ ಆರೋಪ ಬರೀ ಆರೋಪ ಆಗಿರಲಿಲ್ಲ, ಅದು ಸಾಬೀತಾಗಿತ್ತು. ರಾಜನಾರಾಯಣ್ ಹೊರಿಸಿದ ಆರೋಪ ಚುನಾವಣಾ ಅಕ್ರಮ ನಡೆಸಿದ್ದಾರೆ ಅಂತ ಹೇಳಿ ದೂರು ದಾಖಲಿಸಿ ಅದು ಮೊಕದ್ದಮೆ ನಡೆದು ಅಲಹಾಬಾದ್ ಹೈಕೋರ್ಟ್ 1975 ಜೂನ್ 6 ಒಂದು ಜಡ್ಜ್ಮೆಂಟ್ ಕೊಡುತ್ತೆ. ಜೂನ್ 6 ಆರ್ ಜೂನ್ 12 ಒಂದು ಜಡ್ಜ್ಮೆಂಟ್ ಕೊಡುತ್ತೆ. ಆ ಜಡ್ಜ್ಮೆಂಟ್ನಲ್ಲಿ ಚುನಾವಣಾ ಅಕ್ರಮವನ್ನು ಸಾಬೀತುಪಡಿಸಿ 6 ವರ್ಷಗಳ ಕಾಲ ಚುನಾವಣೆ ನಿಲ್ಲೋಂಗಿಲ್ಲ, ಈ ಕ್ಷಣದಿಂದಲೇ ಅವರ ಸ್ಥಾನವನ್ನು ಅನೂರ್ಜಿತಗೊಳಿಸಬೇಕು ಅಂತ ಹೇಳುತ್ತೆ. ನೈತಿಕತೆ ಇರೋರು, ಪ್ರಜಾಪ್ರಭುತ್ವದ ಬಗ್ಗೆ ಗೌರವ ಇರುವವರು, ಸಂವಿಧಾನದ ಬಗ್ಗೆ ನಂಬಿಕೆ ಇರತಕ್ಕಂಥವರು ರಾಜೀನಾಮೆ ಕೊಡ್ತಿದ್ರು. ಶ್ರೀಮತಿ ಇಂದಿರಾ ಗಾಂಧಿಯವರು ರಾಜೀನಾಮೆ ಕೊಡಲಿಲ್ಲ, ಮೇಲ್ಮನವಿ ಹೋದ್ರು. ಸುಪ್ರೀಂ ಕೋರ್ಟ್ ಒಂದು ರೀತಿಯ ಅವರಿಗೆ ನೀವು ಇರಬಹುದು ಸ್ಥಾನದಲ್ಲಿ, ಆದರೆ ಯಾವುದೇ ನಿರ್ಣಯ ತೆಗೆದುಕೊಳ್ಳುವಂತ ಅಧಿಕಾರ ಇಲ್ಲ, ಮತ ಚಲಾಯಿಸುವ ಅಧಿಕಾರ ಇಲ್ಲ ಅಂತೇಳಿ ಹೇಳುತ್ತೆ. ಆ ಕ್ಷಣಕ್ಕೆ ಶ್ರೀಮತಿ ಇಂದಿರಾ ಗಾಂಧಿಯವರು ಮಾಡಿದ್ದು ತುರ್ತು ಪರಿಸ್ಥಿತಿಯನ್ನು ಹೇರಿದ್ದು. ಇದು ವ್ಯಭಿಚಾರ, ರಾಜಕೀಯ ವ್ಯಭಿಚಾರ. ಇದು ವೋಟ್ ಚೋರಿ. ಅಂದ್ರೆ ಜನರ ವಿಶ್ವಾಸಕ್ಕೆ ವಿರುದ್ಧವಾಗಿ, ಜನರ ಮತದಾನಕ್ಕೆ ವಿರುದ್ಧವಾಗಿ ವರ್ತನೆ ಮಾಡೋದು ವೋಟ್ ಚೋರಿ. ಇದನ್ನೇ ಹೇಳಿದ್ದಾರೆ ಗೃಹ ಸಚಿವರು. ಪರಮೇಶ್ವರ್ ಅವರು ಇನ್ನೊಂದು ಮಾತನ್ನ ಹೇಳಿದ್ದಾರೆ. ಹೋರಾಟ ಆಗ್ತಿದೆ ಸರ್ ದೆಹಲಿಯಲ್ಲಿ, ರಾಜ್ಯದಲ್ಲೂ ಕೂಡ ವೋಟ್ ಚೋರಿ ಹೋರಾಟಕ್ಕೆ ಎಲ್ಲರೂ ಸಚಿವರು ಅದೇ ಹೇಳಿದ್ನಲ್ಲ, ಎಳೆ ಎಳೆಯಾಗಿ ಬಿಡಿಸಿಟ್ರು. ಹರಿಯಾಣದಲ್ಲಿ 500 ಮತಗಳು ಒಂದೇ ಮನೆಯಲ್ಲಿ ದಾಖಲಾಗಿದ್ದಾವೆ ಅಂತ ಚುನಾವಣಾ ಆಯೋಗದ ಮೇಲೆ ಆರೋಪ ಹೊರಿಸಿ ಪತ್ರಿಕಾಗೋಷ್ಠಿ ನಡೆಸಿದ್ರು ರಾಹುಲ್ ಗಾಂಧಿಯವರು. ಅದನ್ನ ಗೃಹ ಸಚಿವರು, ಅದು ಮನೆಯಲ್ಲ, ಅದು 1 ಎಕರೆಯ ಫ್ಲಾಟು, 100 ಮನೆಗಳಿರ್ತಕ್ಕಂಥ 1 ಎಕರೆ ಫ್ಲಾಟ್, ಅದು ಮನೆಗಳ ಸಂಕೀರ್ಣ, ಅಂದ್ರೆ ವಸತಿ ಸಂಕೀರ್ಣ. ಅದು ಅದೇ ನಂಬರು ಕಾಂಗ್ರೆಸ್ ಗೆದ್ದಾಗಲೂ ಇತ್ತು ಅನ್ನೋದನ್ನು ಅವರು ಆ ನಂಬರ್ನ ಕೋಟ್ ಮಾಡಿ ಹೇಳಿದ್ರು. ಮತ್ತೆ ಯಾಕೆ ರಾಹುಲ್ ಗಾಂಧಿ ಅವರಾಗಲಿ ಕಾಂಗ್ರೆಸ್ ಆಗಲಿ ಚುನಾವಣಾ ಆಯೋಗಕ್ಕೆ ಅಧಿಕೃತ ಅಫಿಡವಿಟ್ ನ ಸಲ್ಲಿಸಿ ದೂರು ದಾಖಲಿಸಲಿಲ್ಲ ಅಂದ್ರೆ ಅವ್ರಿಗೆ ಗೊತ್ತಿತ್ತು ಇದು ಕೇವಲ ಸುಳ್ಳು ಆರೋಪ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಆ ಸುಳ್ಳು ಆರೋಪ ಮಾಡ್ತಾ ಇದ್ದೀವಿ ಅನ್ನೋ ಕಾರಣಕ್ಕೋಸ್ಕರ ಅವರು ಅಫಿಡವಿಟ್ ಸಲ್ಲಿಸಿ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಲಿಲ್ಲ. ಹಿಟ್ ಅಂಡ್ ರನ್, ಕೇವಲ ಹಿಟ್ ಅಂಡ್ ರನ್. ಮತ್ತೆ ನೀವೇನಾದ್ರು ಜಾಸ್ತಿ ಕಾಮೆಂಟ್ಸ್ ಮಾಡಿದ್ರೆ ದೇಶದಿಂದಲೇ ಓಡೋಗ್ಬಿಡ್ತಾರೆ. ವಾರಗಟ್ಟಲೆ, ತಿಂಗಳಗಟ್ಟಲೆ ನಾಪತ್ತೆ. ಆ ದ್ವೇಷ ಭಾಷಣದ ಬಿಲ್ ತಂದಿದ್ದಾರೆ. ಯಾವುದೊಂದು ದ್ವೇಷ ಅಂತ ಪರಿಗಣಿಸ್ತಾರೆ? ಸತ್ಯ ಹೇಳೋದೊಂದು ದ್ವೇಷ ಅಂತ ಪರಿಗಣಿಸ್ತಾರ? ನಾನು ಇದ್ದಂಗೆ ಹೇಳ್ತೀನಪ್ಪ, ಕೆಲವು ಮತಗಳು ಭಯೋತ್ಪಾದನೆಯನ್ನ ಹರಡ್ತಾ ಇದ್ದಾವೆ ಅಂತ ಹೇಳ್ತೀನಪ್ಪ, ಅದು ಸತ್ಯನೇ ಆಗಿರುತ್ತೆ. ಯಾಕೆಂದ್ರೆ ಭಯೋತ್ಪಾದಕರೆಲ್ಲ ಆ ಮತಕ್ಕೆ ಸೇರಿದವರೇ ಆಗಿರ್ತಾರೆ. ಕೆಲವು ಮತಗಳು ಮತೀಯ ವಿದ್ವೇಷವನ್ನ ಮಕ್ಕಳ ಮನಸ್ಸಿನಲ್ಲಿ ಬಿತ್ತಾ ಇದ್ದಾರೆ ಅಂತ ಸತ್ಯ ಹೇಳ್ತೀನಿ. ಕೆಲವು ಮತಗಳು ಮಹಿಳೆಯರಿಗೆ ಸ್ವಾತಂತ್ರ್ಯವನ್ನು ಕೊಡೋದಿಲ್ಲ ಅಂತ ಇರೋ ಸತ್ಯನ ಹೇಳ್ತೀನಿ. ಅದು ನಿಮಗೆ ದ್ವೇಷವಾಗಿ ಕಾಣಬಹುದು. ಟಿಪ್ಪು ಸುಲ್ತಾನ್ ಮತ ಅಂದ ಅಂತ ಹೇಳ್ತೀನಿ, ಅದು ನಿಮಗೆ ದ್ವೇಷವಾಗಿ ಕಾಣಬಹುದು. ಇರೋದನ್ನೇ ಹೇಳಿರುತ್ತೆ ನಾನು. ನರ ಅಂತ ಕಾಂದಿರ್ತೀನಿ, ನಿಮಗೆ ದ್ವೇಷವಾಗಿ ಕಾಣಬಹುದು.
ಹಾಗಾಗಿ ಇದನ್ನ ನಾವು ಫ್ಲೋರ್ನಲ್ಲಿ ಚರ್ಚೆ ಮಾಡ್ತೀವಿ, ಯಾವುದೊಂದು ದ್ವೇಷ ಅಂತ ಪರಿಗಣಿಸ್ತೀರಿ. ಮತ್ತೆ ಇದನ್ನೆಲ್ಲ ನಾನು ಹೇಳಿದ ವಿಷಯವನ್ನ ಅವರು ಅವಲೋಕನ ಮಾಡಬೇಕಲ್ಲ. ಕೆಲವು ಮತಗಳು ದ್ವೇಷವನ್ನೇ ಹುಟ್ಕೊಂಡಿದ್ದಾವೆ, ಅದರ ಪ್ರಚಾರಕ್ಕೆ ಸರ್ಕಾರವೇ ಹಣ ಕೊಡುತ್ತೆ. ಅಂದ್ರೆ ಇವ್ರ ಪರ್ಪಸ್ ಏನು? ಸತ್ಯ ಹೇಳೋದನ್ನ ಬಾಯಿ ಮುಚ್ಚೋದು ಪರ್ಪಸ್, ಅಥವಾ ನಿಜವಾಗ್ಲೂ ದ್ವೇಷವನ್ನೇ ಕೊನೆಗೊಳಿಸೋದು ಪರ್ಪಸ್? ದ್ವೇಷವನ್ನೇ ಕೊನೆಗೊಳಿಸೋ ಪರ್ಪಸ್ ಆದ್ರೆ ಆ ಮತಗ್ರಂಥಗಳನ್ನೇ ನಿಷೇಧ ಮಾಡಬೇಕು. ಆ ಮತಗ್ರಂಥಗಳ ಪ್ರಚಾರಕ್ಕೆ ಮಕ್ಕಳಿಗೆ ಕಲಿಸೋದಕ್ಕೆ ಇವರು ಸರ್ಕಾರವೇ ಹಣ ಕೊಡ್ತಾರೆ. ಇದು ಒಂದು ರೀತಿಯಲ್ಲಿ ವಿಡಂಬನೆ, ದ್ವಂದ್ವ ನಿಲುವು. ಹಾಗಾಗಿ ಇವೆಲ್ಲ ಚರ್ಚೆ ಮಾಡ್ತೀವಿ ಒಳಗಡೆ. ಈ ವರ್ಷ 518 ಪಥಸಂಚಲನ ನಡೆದಿದೆ, ಒಂದರಲ್ಲೂ ಕೂಡ ಗಲಭೆ ಆಗಿಲ್ಲ ಅಂತ ಪರಮೇಶ್ವರ್ ಅವರೇ ಹೌಸ್ ಅಲ್ಲಿ ವರದಿ ಕೊಟ್ಟಿದ್ದಾರೆ. ಹೌಸ್ ಅಲ್ಲಿ ಗೃಹ ಸಚಿವರು ಹೇಳಿದ್ದಾರೆ, ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ, ಈಗಲಾದರೂ ತಮ್ಮ ಅಭಿಪ್ರಾಯವನ್ನು ಬದಲಾಯಿಸಿಕೊಳ್ಳಿ. ಸಂಘ ವ್ಯಕ್ತಿಗೆ ಸಂಸ್ಕಾರ ಕೊಡುತ್ತೆ, ಸಂಘ ರಾಷ್ಟ್ರಭಕ್ತಿಯನ್ನು ಮೂಡಿಸುತ್ತೆ, ಸಂಘ ಸೇವಾಹಿ ಪರಮೋಧರ್ಮ ಅನ್ನುವಂಥ ತತ್ವವನ್ನ ಅಳವಡಿಸಿಕೊಂಡಿದೆ, ಸಂಘ ಸಾಮರಸ್ಯವನ್ನು ಬಯಸುತ್ತೆ, ಜಾತೀಯತೆ ಅಸ್ಪೃಶ್ಯತೆ ಅದಕ್ಕೆ ಅವಕಾಶ ಇರಬಾರದು ಅಂತ ಬಯಸುತ್ತೆ. ಹಾಗಾಗಿ ನೀವು ಸಂಘವನ್ನು ವಿರೋಧಿಸೋದು ಅಂದ್ರೆ ಅದು ರಾಷ್ಟ್ರೀಯತೆಯನ್ನು ವಿರೋಧಿಸೋದು, ಸಾಮರಸ್ಯವನ್ನು ವಿರೋಧಿಸೋದು, ಅದು ಸೇವಾ ಭಾವನೆಯನ್ನ ವಿರೋಧಿಸ್ತಕ್ಕಂಥದ್ದು. ಹಾಗಾಗಿ ಈಗಲಾದರೂ ನಿಮ್ಮ ಅಭಿಪ್ರಾಯವನ್ನು ಬದಲಾಯಿಸಿಕೊಳ್ಳಿ. ಸಂಘ 1000 ಪಥಸಂಚಲನವನ್ನು ನಡೆಸಿದ್ರು ಸಂಘದ ಕಡೆಯಿಂದ ಗಲಭೆ ಆಗಲ್ಲ. ಗಲಭೆ ಹುಟ್ಟು ಹಾಕುವಂಥವರು, ಆ ಮತೀಯ ದ್ವೇಷವು ಹೊಂದಿರತಕ್ಕಂಥವರು ಯಾರು ಅನ್ನೋದು ನಿಮಗೂ ಗೊತ್ತು. ಏನ್ ಮಾಡ್ತೀರಿ? ನಿಮ್ಗೊಂದು ರೀತಿಯ ಧೃತರಾಷ್ಟ್ರ ವ್ಯಾಮೋಹ, ಓಟು ಅಷ್ಟೊಂದು ಇಡಿಯಾಗಿ ಸಿಗುತ್ತೆ, ಬಿಡಕ್ಕಾಗಲ್ಲ. ಹಂಗಾಗಿ ಧೃತರಾಷ್ಟ್ರ ವ್ಯಾಮೋಹಕ್ಕೆ ಒಳಗಾಗಿದ್ದೀರಿ.